ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ ವರ್ಷ ಕಾಲ್ತುಳಿತದ ಪರಿಣಾಮದಿಂದಾಗಿ ಆರ್ಸಿಬಿ 2026ರ IPLನಲ್ಲಿ ಚಿನ್ನಸ್ವಾಮಿಯ ಬದಲಾಗಿ ಹೊಸ ಸ್ಟೇಡಿಯಂನಲ್ಲಿ ಕಣಕ್ಕಿಳಿಯಬೇಕಿದೆ. ಆರ್ಸಿಬಿ ತನ್ನ ಪಂದ್ಯಗಳನ್ನು ನವಿ ಮುಂಬೈ ಹಾಗೆ ರಾಯ್ಪುರದಲ್ಲಿ ಆಡೋದು ಬಹುತೇಕ ಖಚಿತವಾಗಿದೆ. ಒಂದು ವೇಳೆ ಅದಕ್ಕೂ ಮುನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲಿನ ನಿಷೇಧ ತೆರವಾದರೆ ಮಾತ್ರ ಆರ್ಸಿಬಿ ಬೆಂಗಳೂರಿನಲ್ಲಿ ಕಣಕ್ಕಿಳಿಯದಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಅಸಾಧ್ಯ ಎನ್ನುವಂತೆಯೇ ಇದೆ. WPLನಲ್ಲಿ ಮುಂಬೈ ಇಂಡಿಯನ್ಸ್ ಮಹಿಳಾ ತಂಡ ಗುಜರಾತ್ ಜೈಂಟ್ಸ್ ವಿರುದ್ಧ 7 ವಿಕೆಟ್ಗಳ ಗೆಲುವನ್ನು ದಾಖಲಿಸಿದೆ. ಈ ಮೂಲಕ 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಮುಂಬೈ ಸತತ 2ನೇ ಗೆಲುವನ್ನು ದಾಖಲು ಮಾಡಿದೆ. ಇನ್ನು ಈ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಕೌರ್ WPLನಲ್ಲಿ ತಮ್ಮ 10ನೇ ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡಿದ್ರು. ಇದು ಟೂರ್ನಮೆಂಟ್ನ ಇತಿಹಾಸದಲ್ಲಿ ಯಾವುದೇ ಆಟಗಾರ್ತಿ ಗಳಿಸಿದ ಅತಿ ಹೆಚ್ಚು ಅರ್ಧ ಶತಕಗಳಾಗಿದೆ. ನ್ಯೂಜಿಲೆಂಡ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯ 2ನೇ ಪಂದ್ಯ ರಾಜ್ಕೋಟ್ನ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ನಿರಂಜನ್ ಶಾ ಕ್ರೀಡಾಂಗಣದ ಪಿಚ್ ಬ್ಯಾಟಿಂಗ್ಗೆ ಹೆಚ್ಚು ಸಹಕಾರಿಯಾಗಿದೆ. ಹೀಗಾಗಿ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಟಾಸ್ ಸೋತಿರುವಂತಹ ಭಾರತ ಮೊದಲು ಬ್ಯಾಟಿಂಗ್ ಅನ್ನು ಮಾಡ್ತಿದೆ. ಕೊಹ್ಲಿ ಹಾಗೆ ಗೌತಮ್ ಗಂಭೀರ್ ನಡುವೆ ಕಮ್ಯುನಿಕೇಷನ್ ಉತ್ತಮವಾಗಿಲ್ಲ ಎನ್ನುವಂತ ಊಹಾಪೋಹಗಳಿಗೆ ಭಾರತ ತಂಡದ ಬ್ಯಾಟಿಂಗ್ ಕೋಚ್ ಆಗಿರುವಂತ ಸಿತಾಂಶು ಕೋಟಕ್ ಬ್ರೇಕ್ ಹಾಕಿದ್ದಾರೆ. ಹೆಚ್ಚಿನ ಸಮಯ ನಾನು ಅಲ್ಲೇ ಇರ್ತೇನೆ. ಕೊಹ್ಲಿ ಮತ್ತು ಗಂಭೀರ್ ಮಾತನಾಡೋದನ್ನ ನಾನು ಯಾವಾಗಲೂ ಕೂಡ ನೋಡ್ತೇನೆ. ಇವರಿಬ್ಬರ ಬಗ್ಗೆ ಹರಿದಾಡ್ತಾ ಇರುವುದೆಲ್ಲ ಸುಳ್ಳು ಸುದ್ದಿ ಎಂದಿದ್ದಾರೆ. ವಿರಾಟ್ ಕೊಹ್ಲಿಯ ವ್ಯಕ್ತಿತ್ವದ ಬಗ್ಗೆ ಹಿರಿಯ ಬ್ಯಾಟ್ಸ್ಮನ್ ಅಜಿಂಕ್ಯ ರಹಾನೆ ನೀಡಿದ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಹೇಗೆ ಹೋಗ್ತಾರೆ ಆಡ್ತಾರೆ ಅನ್ನೋದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಹೊರಗಡೆಯಿಂದ ಜನ ವಿರಾಟ್ ಕೊಹ್ಲಿನ ದುರಹಂಕಾರಿ ಅಂತಾರೆ, ಆದರೆ ಅವರು ಆ ರೀತಿ ಇಲ್ಲ ಎಂದಿದ್ದಾರೆ. 2026ರ ICC T20 ವಿಶ್ವಕಪ್ ಟೂರ್ನಿಗಾಗಿ ಭಾರತ ತಂಡದಲ್ಲಿ ಅವಕಾಶ ನೀಡಿದ ಬಗ್ಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತಹ ಜಿತೇಶ್ ಶರ್ಮಾ ಪ್ರತಿಕ್ರಿಯೆ ನೀಡಿದ್ದಾರೆ. ತಂಡ ಪ್ರಕಟವಾಗುವವರೆಗೂ ಕೂಡ ನನ್ನನ್ನು ಕೈಬಿಟ್ಟಿರುವ ಬಗ್ಗೆ ಮಾಹಿತಿ ಇರಲಿಲ್ಲ, ಆದರೆ ಆಯ್ಕೆದಾರರು ನೀಡಿದಂತಹ ಸ್ಪಷ್ಟನೆ ನನಗೆ ಅರ್ಥವಾಯಿತು ಎಂದಿದ್ದಾರೆ. ತಮ್ಮ ಕನಸಿನ IPL ತಂಡ ಘೋಷಣೆ ಮಾಡಿರುವಂತಹ ಜಿತೇಶ್ ಶರ್ಮಾ ವಿರುದ್ಧ RCB ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಯಾಕಂದ್ರೆ ಜಿತೇಶ್ ಸೆಲೆಕ್ಟ್ ಮಾಡಿರುವಂತಹ ತಂಡದಲ್ಲಿ MS ಧೋನಿಯನ್ನ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ತಾವು ಆರಿಸಿದಂತಹ ಪ್ಲೇಯಿಂಗ್ 11ನಲ್ಲಿ ತಮ್ಮ ಸಹ ಆಟಗಾರ ಹಾಗೆ IPLನಲ್ಲಿ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿರುವಂತಹ ವಿರಾಟ್ ಕೊಹ್ಲಿಯನ್ನ ಕೈಬಿಟ್ಟಿರೋದಕ್ಕೆ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯನ್ನ ಹೋಲಿಕೆ ಮಾಡುವಂತ ಪುಟ್ಟ ಅಭಿಮಾನಿಯೊಬ್ಬ ಈಗ ಸಖತ್ ವೈರಲ್ ಆಗಿದ್ದಾನೆ. ಈ ಹುಡುಗ ವಿರಾಟ್ ಕೊಹ್ಲಿ ಚಿಕ್ಕಂದಿನಲ್ಲಿ ಹೇಗಿದ್ರು ಅದೇ ರೀತಿ ಕಾಣ್ತಿದ್ದಾನೆ. ಕೊಹ್ಲಿ ಜೊತೆಗಿರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ. ಆ ಹುಡುಗ ವಿರಾಟ್ ಕೊಹ್ಲಿಯ ನಕಲಿ ಹಾಗೆ ಜೆರಾಕ್ಸ್ ಕಾಪಿ ಜೊತೆಗೆ ಚೋಟಾ ಕೊಹ್ಲಿ ಎಂದೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟರ್ MS ಧೋನಿಗೆ ವಾಹನಗಳ ಬಗ್ಗೆ ವಿಶೇಷ ಕ್ರೇಜ್ ಇದೆ. ಸಲ್ಮಾನ್ ಖಾನ್ ಫಾರ್ಮ್ ಹೌಸ್ಗೆ ತೆರಳಿ ಕಾರು ಡ್ರಿಫ್ಟ್ ಮಾಡಿ ಗಮನ ಸೆಳೆದಿದ್ದಾರೆ. ಸಿಂಗರ್ AP ದಿಲ್ಲೋನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪರೂಪದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಈ ಫೋಟೋದಲ್ಲಿ ಅವರು ಧೋನಿ ಹಾಗೆ ಸಲ್ಲು ಹೆಗ್ಲ ಮೇಲೆ ಕೈ ಹಾಕಿ ನಿಂತಿದ್ದಾರೆ. ವಿಜಯ್ ಹಜಾರೆ ಟೂರ್ನಿ ಅಂತಿಮ ಹಂತಕ್ಕೆ ಬಂದಿದ್ದು ಸೆಮಿಫೈನಲ್ಗೆ ಅಖಾಡ ಸಿದ್ಧವಾಗಿದೆ. ನಾಳೆ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಹಾಗೆ ವಿದರ್ಭ ತಂಡಗಳು ಮುಖಾಮುಖಿಯಾಗಲಿವೆ. ಜನವರಿ 16ರಂದು ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ಪಂಜಾಬ್ ಹಾಗೆ ಸೌರಾಷ್ಟ್ರ ತಂಡಗಳು ಕಾದಾಟ ನಡೆಸಲಿವೆ. ಈ 2 ಪಂದ್ಯಗಳು ಬೆಂಗಳೂರಿನ BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈದಾನದಲ್ಲಿ ನಡೆಯಲಿವೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.